ಈ ಕತಿ ಕೇಳಿ ನಮ್ಗೆಲ್ಲ ಒಂದಾನೊಂದು ಕಾಲದಾಗಿದ್ದ ಮಾರ್ಕೆಟ್ ಕತಿ ನೆನಪಾಕೈತಿ ನೋಡ್ರಿ. ಇಲ್ಲಿ ವಧುನ ಮಾರಾಟಕ್ಕೆ ಇಡ್ತಾರ, ವಧುನ ಕೊಂಡ್ಕೊಳ್ತಾರ. ಇದನ್ನ ಒಂದು ಸಬ್ಜೆಕ್ಟ್ ಆಗಿ ಇಟ್ಕೊಂಡ ಒಂದು ಪಿಕ್ಚರ್ ಬಂದಿದ್ರಿ. ಇಲ್ಲಿನ 14, 15, 16 ವರ್ಷದ ಹೆಣ್ಣು ಮಕ್ಕಳನ್ನ ಮದ್ವೆ ಮಾಡ್ಕೊಳ್ಳೋರು. ಇಂಥ ಘಟನೆಗಳು ಲವ್ ಜಿಹಾದ್ ನಷ್ಟ ಡೇಂಜರ್. ಜಿಹಾದಿಗಳು ಭಾರತದೊಳಗೆ ಬಿತ್ತುತ್ತಾ ಇರೋ ವಿಷಯದ ಬೀಜ ಅನ್ನೋ ಪ್ರಶ್ನೆಗಳು ಅದಾವ್ರಿ. ನಮಸ್ಕಾರ ರೀ. ಬುರ್ಕಾ ಒಳಗ ಹೊಸ ಸಲ್ವಾರ್, ಕೈ ತುಂಬಾ ಮದರಂಗಿ, ಕಾಲಾಗ ಕಾಲ್ಗೆಜ್ಜಿ, ಇದೆಲ್ಲಾನು ಆಕಿ ಒಬ್ಬಕಿ ಮದುಮಗಳಂತ ಹೇಳಕತ್ತಾವ. ಕರೆ ಆಕಿ ಕಣ್ಣಾಗ ಖುಷಿ ಇಲ್ಲ, ಆಕಿ ಮುಖದ ಮೇಲ ಮದುವೆ ಕಳಿ ಇಲ್ಲ. ಆಕಿ ಉಬ್ಬಿದ ಕಣ್ ಹೇಳಕತ್ತಾವ, ಆಕಿ ರಾತ್ರಿ ಎಲ್ಲ ನಿದ್ದಿ ಮಾಡಿಲ್ಲ. ಇದ ಹೈದರಾಬಾದ್ನ ಬಡ ಮುಸ್ಲಿಂ ಹೆಣ್ಣು ಮಗಳ ಕತಿ ನೋಡ್ರಿ. ಆಕಿ ತನ್ನ ಅಜ್ಜಿಗೆ ದವಾಖಾನಿ ತೋರ್ಸಾಕ, ತನ್ನ ಸಣ್ಣ ತಂಗಿಗೆ ಸಾಲಿ ಕಳ್ಸಾಕಂತ ಹೇಳಿ 70 ವರ್ಷದ ಅರಬ್ ಶೇಖ್ನ ಮದ್ವಿ ಆಗ್ಯಾಳ. ಈ ಕತಿ ಕೇಳಿ ನಮ್ಗೆಲ್ಲ ಒಂದಾನೊಂದು ಕಾಲದಾಗಿದ್ದ ಮಾರ್ಕೆಟ್ ಕತಿ ನೆನಪಾಕೈತಿ ನೋಡ್ರಿ. ಆ ಮಾರ್ಕೆಟ್ ಹೆಸರ ಬ್ರೈಡ್ ಬಜಾರ್. ಇಲ್ಲಿ ವಧುನ ಮಾರಾಟಕ್ಕೆ ಇಡ್ತಾರ, ವಧುನ ಕೊಂಡ್ಕೊಳ್ತಾರ. ಇಡೀ ಭಾರತದಾದ್ಯಂತ ಇದು ನಡೀತಿತ್ರಿ. ಇದು ಎಷ್ಟರ ಮಟ್ಟಿಗೆ ನಡೀತಿತ್ತು ಅಂದ್ರ ಇದನ್ನ ಒಂದು ಸಬ್ಜೆಕ್ಟ್ ಆಗಿ ಇಟ್ಕೊಂಡ ಒಂದು ಪಿಕ್ಚರ್ ಬಂದಿತ್ರಿ. ಅದ ಬಜಾರ್ ಅಂತ ಹೇಳಿ 1983 ಬಂದಿತ್ತು. ಇದನ್ನ ಸಾಗರ್ ಸರ್ಹದಿ ಅನ್ನೋರು ಡೈರೆಕ್ಟ್ ಮಾಡಿದ್ರು. ಆ ಕಾಲದಾಗ ನಾ ಬುದ್ಧಿಜೀವಿ ಅನ್ಸ್ಕೊಂಡಿದ್ದ ಫಾರೂಕ್ ಶೇಖ್, ಸ್ಮಿತಾ ಪಾಟೀಲ್, ನಾಸಿರುದ್ದೀನ್ ಶಾ ಇವರೆಲ್ಲ ಈ ಸಿನಿಮಾದಾಗ ನಟನೆ ಮಾಡಿದ್ರು. ಈ ಸಿನಿಮಾ ಸಂಪೂರ್ಣವಾಗಿ ಬ್ರೈಡ್ ಬಜಾರ್ ಏನಿತ್ತಲ್ಲ ಅದ್ರ ಸ್ವರೂಪನ ತೆರೆದಿಟ್ಟಿತ್ತು. ಈ ಹಿಂದ ಭಾರತದಾಗ ಬಹಳ ಬಡತನಿತ್ತು ಅನ್ನೋ ಮಾತಿತ್ತು. ಆ ಬಡತನನ ಲಾಭ ಪಡ್ಕೊಳಕಂತ ಹೇಳಿ ಅರಬ್ ಶೇಖ್ಗಳು ದುಡ್ಡು ಚೆಲ್ಲಾಡ್ತಿದ್ರು. ದುಡ್ಡು ಹೆಂಗ್ ಚೆಲ್ಲಾಡ್ತಿದ್ರಂದ್ರ ಭಾರತಕ್ಕೆ ಬಂದು ಇಲ್ಲಿನ ಬಡ ಹದಿಹರೆಯದ ಹೆಣ್ಣು ಮಕ್ಕಳನ್ನ ಕೊಂಡ್ಕೋತಿದ್ರು ಮದ್ವಿ ಅನ್ನೋ ಹೆಸರೊಳಗ. ಅದೂನು 50, 60, 70 ವರ್ಷದ ಶೇಖ್ಗಳು ಇಲ್ಲಿನ 14, 15, 16 ವರ್ಷದ ಹೆಣ್ಣು ಮಕ್ಕಳನ್ನ ಮದ್ವಿ ಮಾಡ್ಕೊಳ್ಳೋರು. ಮದ್ವಿ ಮಾಡ್ಕೊಂಡು ಕರ್ಕೊಂಡು ಹೋದ್ಮೇಲೆ ಅವ್ರೇನಾದ್ರು, ಅವ್ರ ಕತಿ ಏನಾಯ್ತು ಅದು ಯಾರಿಗೂ ಗೊತ್ತಿಲ್ಲ. ಇಂಥದ್ದು ಭಾಳ ವರ್ಷಗಳ ಕಾಲ ನಡೀತು. ಬಜಾರ್ ಚಿತ್ರ ಬಂದ್ಮೇಲೆ ಇದೆಲ್ಲ ಒಂದ್ ಸ್ವಲ್ಪ ದಿನ ನಿಂತಿತ್ರಿ. ಮತ್ತೊಮ್ಮೆ ಇದು ಬೆಳಕಿಗೆ ಬಂದಿದ್ ಯಾವಾಗಪ್ಪ ಅಂತಂದ್ರ 1991ರಾಗ ಅಮಿನಾ ಬೇಗಂ ಅನ್ನೋ 14 ವರ್ಷದ ಹುಡುಗಿನ ಒಬ್ಬ 70 ವರ್ಷದ ಅರಬ್ ಶೇಖ್ ಮದ್ವೆ ಮಾಡ್ಕೊಂಡು ಕರ್ಕೊಂಡು ಹೊಂಟಿದ್ರಿ. ಆಕಿಗೆ 1 ಲಕ್ಷ ಕೊಟ್ಟು ಕೊಂಡ್ಕೊಂಡಿದ್ರಿ. ಅವನು ವಿಮಾನದೊಳಗೆ ಹೋಗ್ಬೇಕಾದ್ರ ಆ ಹುಡುಗಿ ಕಿರ್ಚಾಡಿ ಚೀರಾಡಿ ಅಳಾಕತ್ತಾಗ ಅಲ್ಲಿನ ಏರೋಪ್ಲೇನ್ ಸಿಬ್ಬಂದಿಗಳು ಕೇಳ್ತಾರೆ ಯಾಕೆ ಅಳಾಕತ್ತೆ ಅಂತ. ಆಗ ಆಕಿ ಹೇಳ್ತಾಳ, ನನ್ನ ಇವರು ಕೊಂಡ್ಕೊಂಡು ಅರಬ್ ದೇಶಕ್ಕ ಕರ್ಕೊಂಡು ಹೊಂಟಾರ ಅಂತ ಹೇಳಿದಾಗ ಅವಾಗ ಅಲ್ಲಿ ಒಂದು ಕೇಸ್ ದಾಖಲಾಕತಿ. ಇದಕ್ಕ ಕಾರ್ಯಾಚರಣೆ ಮುಂದುವರೆದಾಗ ಆ ಒಂದು ಕಾರ್ಯಾಚರಣೆ ಒಳಗ 70-80 ವರ್ಷದ 6 ಮಂದಿ ಗಲ್ಫ್ ದೇಶದ ಶೇಖ್ಗಳು ಬಂದಿ ಆಗ್ತಾರ. ಇನ್ನೊಂದು ಶಾಕಿಂಗ್ ನ್ಯೂಸ್ ಏನ್ ಗೊತ್ತೇನ್ರಿ, ಇದ್ರೊಳಗ 35 ಮಂದಿ ಬ್ರೋಕರ್ಗಳು ಸಿಗ್ತಾರ. ಅದ್ರೊಳಗ ದುರಾದೃಷ್ಟಕ್ಕ 25 ಮಹಿಳೆಯರೇ ಇದ್ರು. ಇವ್ರದ್ದು ಒಂದು ಅಗ್ರಿಮೆಂಟ್ ಅಲ್ಲಿ ಇರ್ತೈತ್ರಿ. ಅದೇನಪ್ಪಾ ಅಂದ್ರ 5 ಲಕ್ಷ ಕೊಡ್ತಾರ ಶೇಖ್. ಅದ್ರೊಳಗ 3 ಲಕ್ಷ ಬ್ರೋಕರ್ ಇಟ್ಕೊಂಡು 1 ಲಕ್ಷ ಆ ಮಗು ಇರುತ್ತಲ್ಲ ಹೆಣ್ಣು ಮಗು, ಆ ಹೆಣ್ಣು ಮಗು ಅಪ್ಪವು ಕೊಡ್ತಾರ. ಇನ್ನು 1 ಲಕ್ಷ ಅವರಿಗೆ ಈ ದೇಶ ಬಿಟ್ಟು ಹೋಗಕ್ಕ. ಒಟ್ಟು 5 ಲಕ್ಷದ ಅಗ್ರಿಮೆಂಟ್ ಇರುತ್ತ. ಈ ರೀತಿಯಾದಂತ ಒಂದು ಸ್ಫೋಟಕ ಮಾಹಿತಿ ಕಾರ್ಯಾಚರಣೆ ಒಳಗ ಹೊರಗ್ ಬಿತ್ರಿ. ಈ ಕೇಸು ದೊಡ್ಡದಾಗನ ಈ ಒಂದು ದಂಧೆ ಸ್ವಲ್ಪ ದಿನ ನಿಂತಿತ್ರಿ. ಹರಿಯಾಣ, ಮಹಾರಾಷ್ಟ್ರ, ಕೋಲ್ಕತ್ತಾ, ಬಿಹಾರದಾಗ ಇಂಥ ಘಟನೆಗಳು ಜಾಸ್ತಿ ಇತ್ತು ರೀ. ಆದ್ರ ಹೈದರಾಬಾದು ಇದೆಲ್ಲದ್ರಾಗು ಮ್ಯಾಲಿತ್ತು ನೋಡ್ರಿ. ಯಾವಾಗ ಪ್ರಾರಂಭ ಆತು ಅವಾಗಿಂದ ಇವತ್ತಿನ ತಕ ಸುದ್ದಿ ಕೇಳ್ತಾವಂದ್ರ ಬರೀ ಹೈದರಾಬಾದ್ನಾಗ ಇಂಥವ್ ಜಾಸ್ತಿ ಕೇಳ್ತಾವ್ರಿ. ನಾ ಈಗೊಂದು ಕತಿ ಹೇಳ್ತೀನಿ, ಅದನ್ನ ಕೇಳಿದ್ರ ನಿಮ್ ಕರುಳು ಚುರುಕ್ ಆಗ್ತೈತಿ ನೋಡ್ರಿ. ಇದೂನು ಒಂದು ಬಡ ಮುಸ್ಲಿಂ ಹೆಣ್ಮಗಳ ಕತಿ ರೀ. ಹೈದರಾಬಾದ್ನಾಗ ನಡೆದಿದ್ ಕತಿ. 2004ರಾಗ ರಿಹಾನಾ ಬೇಗಂ ಅನ್ನೋಳನ್ನ 50 ವರ್ಷದ ಒಬ್ಬ ಅರಬ್ ಶೇಖ್ಗ ಮದ್ವಿ ಮಾಡಿ ಕೊಡ್ತಾರ್ರಿ. ಮದ್ವಿ ಮಾಡಿ ಕೊಡೋದಂದ್ರ 1 ಲಕ್ಷಕ್ಕೆ ಆಕಿನ ಮಾರ್ತಾರ್ರಿ. ಅವನು ಆಕಿನ ಕರ್ಕೊಂಡ ಬೇರೆ ದೇಶಕ್ಕೆ ಹೊಕ್ಕಾನ. ಆಕಿ ಬಸರಿ ಆಗ್ತಾಳಂತ ಹೇಳಿ ಆಕಿನ ಹೊಳ್ಳಿ ಕಳಿಸ್ತಾನ. ಮತ್ತ ಆಕಿ ಮನಿಗ್ ಬಂದ ಮ್ಯಾಗ ಆಕಿ ಅವ್ವ ಅಪ್ಪ ಆಕಿ ಮಗುನ ಸಾಯಿಸಿ ಇನ್ನೊಬ್ಬ ಅರಬ್ ಶೇಖ್ಗ 70 ವರ್ಷದವನ್ಗ ಮತ್ತ ಆಕಿನ ಮಾರ್ತಾರ್ರಿ 3 ಲಕ್ಷಕ್ಕ. ಆಕಿನ ಕರ್ಕೊಂಡ್ ಹೋಗ್ತಾನ. ಕರ್ಕೊಂಡ್ ಹೋಗಿ 3 ತಿಂಗಳಿಗೆ ಅವ ಇನ್ನೊಬ್ರಿಗೆ ಆಕಿನ ಮಾರ್ತಾನ. ಹಿಂಗ ಆಕಿ 4 ವರ್ಷದಾಗ 14 ಮಂದಿಗೆ ಮಾರಾಟ ಆಗ್ತಾಳ್ರಿ. ಎಂತ ಕತಿರಿ, ಒಬ್ಬ ಚಿಕ್ಕ ಹುಡುಗಿನ ಕರ್ಕೊಂಡು ಹೋಗಿ 4 ವರ್ಷದಾಗ ಇಷ್ಟು ಸಲ ಮಾರಾಟ ಮಾಡ್ತಾರಂದ್ರ ಎಂತ ಒಂದು ಮನಾಕಲ್ಕು ಕತ್ತಿ ಅಲ್ಲೇನ್ರಿ ಇದು. ಇನ್ನೊಂದು ಇಂಥದ ಕೇಸ 2017ರಾಗ ಹೈದರಾಬಾದ್ ಪೊಲೀಸ್ ಠಾಣೆ ಒಳಗ ದಾಖಲಾಕೈತ್ರಿ. 16 ವರ್ಷದ ಒಬ್ಬ ಬಡ ಮುಸ್ಲಿಂ ಹುಡುಗಿಯನ್ನ ಒಬ್ಬ ಅರಬ್ ಶೇಖ್ 70 ವರ್ಷದ ಅರಬ್ ಶೇಖ್ ಮದ್ವೆ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತಾನ. ಆಕಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಭಾಳ ಹಿಂಸೆ ಕೊಡ್ತಿರ್ತಾನೆ. ಆಕಿ ಅವ್ರವ್ಗೆ ಫೋನ್ ಮಾಡಿ ನನಗೆ ಈ ರೀತಿ ಹಿಂಸೆ ಕೊಡಾತಾನ ಇವ, ನಾ ಏನು ಮಾಡಲಿ ಅಂತ ಕೇಳಿದಾಗ ಅವ್ರವ್ವ ಹೈದರಾಬಾದ್ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರು ದಾಖಲು ಮಾಡ್ತಾಳೆ.
ಏನಪ್ಪಾ ಅಂದ್ರೆ ನನ್ನ ಮಗಳನ್ನ ನನ್ನ ಗಂಡ ಮತ್ತು ನನ್ನ ಗಂಡನ ಸಂಬಂಧಿಕರು ಈ ರೀತಿ 2 ಲಕ್ಷಕ್ಕ ಮಾರ್ಬಿಟ್ಟಾರ. ಈಗ ಆಕಿನ ಕರ್ಕೊಂಡು ಹೋಗಿ ಆ ದೇಶದೊಳಗ ಹಿಂಸೆ ಕೊಡಾಕತ್ತಾನ ಅಂತ ಹೇಳಿ ಕೇಸ್ ದಾಖಲಾಕೈತ್ರಿ. ಆ ಕೇಸನ್ನ ಪೊಲೀಸರು ತನಿಖೆ ಮಾಡಿದಾಗ ಮತ್ತೊಮ್ಮೆ ಈ ರೀತಿಯಾದಂತ ಬ್ರೈಡ್ ಬಜಾರ್ ಸ್ಟಾರ್ಟ್ ಆಗೈತಿ ಅಂತ ಹೇಳಿ ಪೊಲೀಸರಿಗೆ ಮತ್ತ ಗೊತ್ತಾಕೈತಿ. ಆ ಕೇಸು ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆದ್ಮೇಲೆ ಮತ್ತೆ ಕೆಲವು ವರ್ಷ ಇದು ಬಂದಾಗಿತ್ರಿ. ಈಗ ಮತ್ತೆ ಇದು ಸ್ಟಾರ್ಟ್ ಆಗೈತೆ ನೋಡ್ರಿ. ನಾ ಮೊದ್ಲಿಗೆ ಒಂದು ಕತೆ ಹೇಳಿದ್ನಲ್ರಿ, ಒಬ್ಬಕ್ಕೆ ಹುಡುಗಿ ಅವ್ರ ಅಜ್ಜಿಗೆ ಮತ್ತು ಅವರ ತಂಗಿಗೆ ಸಾಲಿ ಕಲ್ಸಾಕತ್ ಹೇಳಿ ತನ್ನನ್ನು ತಾನೇ ಮದುವೆ ಅನ್ನೋ ಹೆಸರು ಮಾರ್ಕೊಂಡಾಳಂತ. ಅದು ಈ ವರ್ಷ ನಡೆದಿದ್ದ ಘಟನೆ ರೀ. ಅದೇನಪ್ಪ ಅಂತಂದ್ರೆ ಈಗ ಹೆಂಗೆ ಟೆಕ್ನಾಲಜಿ ಮುಂದುವರೆದೈತಲ್ಲ ಅದೇ ರೀತಿ ಆನ್ಲೈನ್ ಒಳಗೆ ಈ ಬಿಸ್ನೆಸ್ ಚಾಲು ಆಗೈತಿ. ಈಗ ಮೊದಲು ಅರಬ್ ಶೇಖ ಭಾರತಕ್ಕೆ ಬರ್ತಿದ್ದ, ತನಗೆ ಬೇಕಾದ ವಧುನ ಆರಿಸ್ಕೋತಿದ್ದ, ಮದುವೆ ಮಾಡ್ಕೋತಿದ್ದ, ಕರ್ಕೊಂಡು ಹೋಗ್ತಿದ್ದ. ಅಕ್ಕಿನಲ್ಲಿ ವೇಶ್ಯೆ ಮಾಡ್ತಿದ್ನೋ, ತನ್ನ ಮನೆಗೆ ಕೆಲ್ಸಕ್ಕೆ ಇಟ್ಕೊಂತಿದ್ನೋ, ಏನ್ ಮಾಡ್ತಿದ್ದ. ಆದ್ರೆ ಈಗ ಈ ದಂಧ ಆನ್ಲೈನ್ ಒಳಗೆ ನಡೆದೈತಿ. ವಿಡಿಯೋ ಕಾಲ್ದೊಳಗೆ ಅವ್ರಿಗೆ ನಿಖಾ ಹಾಕೈತಿ. ಅವ ಹಣ ಟ್ರಾನ್ಸ್ಫರ್ ಮಾಡ್ತಾನ ಬ್ರೋಕರ್ ಇದ್ದವ ಅವ್ರವ ಅಪ್ಪಕ್ಕೆ ಕೊಡ್ತಾನ, ತನಗಟ್ಟು ಇಟ್ಕೋತಾನ. ಒಂದು ಸುದ್ದಿ ಮಾಧ್ಯಮಕ್ಕೆ ಒಬ್ಬ ಬ್ರೋಕರ್ ಹೇಳ್ತಾನ, 1 ತಿಂಗಳೊಳಗ ಇಲ್ಲ ಅಂದ್ರೂ 20ರಿಂದ 30 ಇಂಥ ಮದ್ವೆ ಮಾಡಿಸ್ತಾನಂತವ. ಅದು ಅರಬ್ ಶೇಖ್ಗಳಿಗೇನೆ. ಈ ರೀತಿಯಾದಂಥ ಒಂದು ದಾರುಣ ಘಟನೆಗಳು ನಡೀತಿರೋ ಸಂದರ್ಭದೊಳಗನ ಕೆಲವು ಮತಾಂಧ ಕ್ರಿಮಿಗಳು ಉದ್ದುದ್ದ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ್ರಿ. ಅದು ಇಂಥ ಕೃತ್ಯಗಳಿಗೆ ಕುಮ್ಮಕ್ ಕೊಟ್ಟಂಗ. ಅದ್ರಾಗ ಮುಖ್ಯವಾಗಿ ಯಾರಂದ್ರ ಜಾಕೀರ್ ನಾಯ್ಕ್. ನಮ್ಗೆಲ್ಲ ಗೊತ್ತೈತ್ರಿ ಅವ್ರು ಮಾತಾಡಿದ್ರೆ ಯಾವ ರೀತಿ ಮಾತಾಡ್ತಾರಂತ. ಈಗೊಂದು ಹೇಳಿಕೆ ಕೊಟ್ಟಾರ. ಅವ್ರು ಏನ್ ಹೇಳ್ತಾರಂದ್ರ, ಮದ್ವೆ ಆಗದಿರೋ ಮುಸ್ಲಿಂ ಮಹಿಳೆ ಗಂಡು ಸಿಕ್ತಿಲ್ಲ ಅಂತ ಕೂತ್ಕೊಳ್ಳೋ ಬದಲು ಆಕಿ 2ನೇ ಸಂಬಂಧ ಆದ್ರೂ ಯಾರನ್ನರೇ ಮದ್ವೆ ಆಗ್ಬೇಕಂತ್ರಿ. ಆಗ್ಲಿಲ್ಲ ಅಂದ್ರೆ ಆಕಿ ವೇಶ್ಯಕ್ಕೆ ಸಮ ಅಂತ್ರಿ. ವೇಶ್ಯಕ್ಕೆ ಸಮ ಅಲ್ಲ, ವೇಶ್ಯನೇ ಅಂತ್ರಿ. वो शादी करने के लिए मर्द नहीं मिलेंगे तो क्या ऑप्शन है उनके लिए? 2 ऑप्शन है. चाहे पहला ऑप्शन है कि वो ऐसे मर्द से शादी करे जिसकी बीवी ऑलरेडी है, या वो बाजावरी औरत बन जाए. ಇಂಥವ್ರದ್ದು ಇಂಥ ಮನಸ್ಥಿತಿಯಿಂದ ಇಂಥ ಶೇಖ್ಗಳು ಬಂದು ಇಲ್ಲಿ ಅಡ್ವಾಂಟೇಜ್ ತಗೊಂತಿರೋದು. ಮುಸ್ಲಿಂ ಚಿಕ್ಕ ಹೆಣ್ಣು ಮಕ್ಕಳನ್ನ ಮದ್ವೆ ಮಾಡ್ಕೊಂಡು ಕರ್ಕೊಂಡು ಹೋಗಕತ್ತಿದ್ದು. ಇಂಥ ಘಟನೆಗಳು ಲವ್ ಜಿಹಾದ್ನಷ್ಟ ಡೇಂಜರ್. ಇದ್ಯಾರೋ ಒಬ್ಬ ಬಡ ಮುಸ್ಲಿಂ ಹುಡುಗಿ ದಾರುಣ ಕತಿ ಅಷ್ಟೇ ಅಲ್ರಿ, ಇಲ್ಲಂದ್ರ ಯಾರೋ ಒಬ್ಬ ಶ್ರೀಮಂತ ಶೇಖ್ನ ದೌಲತ್ತಿನ ಕತಿನೂ ಅಲ್ರಿ. ಜಿಹಾದಿಗಳು ಭಾರತದೊಳಗೆ ಬಿತ್ತುತ್ತಾ ಇರೋ ವಿಷಯದ ಬೀಜ ಅನ್ನೋ ಪ್ರಶ್ನೆಗಳು ಅದಾವ್ರಿ. ಯಾಕಂದ್ರ ಶೇಖ್ ಅದಾರಲ್ರಿ, ಅವ್ರು ಬರೀ ಮುಸ್ಲಿಂ ಹೆಣ್ಣು ಮಕ್ಕಳ ಜೊತೆ ನಿಖಾ ಅಷ್ಟ ಆಗಂಗಿಲ್ರಿ. ಆ ಹೆಣ್ಣು ಮಕ್ಕಳ ಕುಟುಂಬದೊಳಗ ತಮ್ಮ ತಲೆಯಾಗಿರೋ ಜಿಹಾದಿ ಮನಸ್ಥಿತಿನ ಹುಟ್ಟು ಹಾಕ್ತಾರನ್ನೋ ಆತಂಕ ಇದು ಬಹಳ ಡೇಂಜರ್ ಐತ್ ನೋಡ್ರಿ. ಇದ್ರೊಳಗ 2 ವಿಷಯ ನಾವು ನೋಡ್ಬೇಕ್ರಿ. ಒಂದು ಭಾರತದ ಬಡ ಮುಸ್ಲಿಂ ಹೆಣ್ಣು ಮಕ್ಕಳ ರಕ್ಷಣೆ, ಇನ್ನೊಂದು ಭಾರತದ ಭದ್ರತೆ. ಇದ್ರ ವಿರುದ್ಧ ಈಗ ಕ್ರಮ ತಗೊಂಡು ಇದನ್ನ ಈಗ ಬಂದ್ ಮಾಡಿದ್ರ ಇನ್ನೂ ಎಷ್ಟೋ ಬಡ ಮುಸ್ಲಿಂ ಹೆಣ್ಣು ಮಕ್ಕಳ ಜೀವನ ಉಳಿತೈತ್ ನೋಡ್ರಿ. ನೀವು ಇನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ. ಇನ್ನೂ ಹೆಚ್ಚಿನ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡ್ರಿ.